ಈ ಸತಿ ಚೆನ್ನಾಗಿ ಆಗ್ಬಿಡ್ತಪ್ಪ ಪೇಮೆಂಟು. ಓ ಟಿ ಎಲ್ಲ ಚೆನ್ನಾಗಿ ಮಾಡಿದ್ನಲ್ಲ, ಅದಕ್ಕೇ ಸ್ವಲ್ಪ ನನಗೆ ಒಳ್ಳೆ ಸ್ಯಾಲ್ರಿ ಸಿಕ್ತು. ಪರವಾಗಿಲ್ಲ, ನಾನೆಲ್ಲ ರಜಾ ಹಾಕ್ದಂಗೆ ಹೋಗಿದ್ಕೋ ಅದಕ್ಕೂ ಬೋನಸ್ಸು ಎಲ್ಲನ ಸಿಕ್ತು. ಹೆಂಗೋ ಬಿಡ್ರಿ, ಇದ್ದಾಗ ಮಾಡಿಬಿಡ್ಬೇಕು. ಕೆಲಸ ಇಲ್ದಾಗ ಬೇಕಾದರೆ ಆರಾಮಾಗಿದ್ರೆ ನಡಿತೈತೆ. ಕೆಲಸ ಇರಬೇಕಾದ್ರೆ ನಾವು ಸೋಂಬೇರಿ ಆಟ ಆಡಬಾರ್ದು. ಕೆಲಸ ಇದ್ದಾಗ ಮಾಡ್ಕೊಂಡು ದುಡ್ಕೊಂಡು ಇಟ್ಕೊಬಿಡ್ಬೇಕು. ಯಾವುದೇ ಆಗಲೇಳು ನಮ್ಗೇನು ಕೆಲಸ ಇರುತ್ತೆ ಅದನ್ನ ಶ್ರದ್ಧೆಯಿಂದ ಮಾಡಿಬಿಟ್ಟು ಇಟ್ಕೊಂಡಿದ್ರೆ ಕೆಲಸ ಇಲ್ದ ಬೇಕಾದರೆ ಅದು ಯೂಸ್ ಮಾಡ್ಕೋಬೋದು ದುಡ್ಡ. ಬಿಡ್ರಿ ಹೆಂಗನ ಬೇರೆ ಅದ ಏನು ಕನಾನ ಆಗುತ್ತೆ ಹಂಗೆ ಇಕ್ಕೇಳ್ರಿ. ನೋಡಿ ಹೋಗೋಣ, ಫ್ರಿಜ್ ಕೊಡಿಸ್ತೀನಿ. ತರಕಾರಿ ಎಲ್ಲ ಒಣಗುತ್ತೆ ಕಣ್ರಿ. ಅಯ್ಯೋ, ಕೊತ್ತಂಬರಿ ಸೊಪ್ಪು ತಗೊಂಡ್ರೆ ಅಲ್ಲೇದಲ್ಲೇ ಒಣಗುತ್ತೆ, ತರಕಾರಿ ತಗೊಂಡ್ರೆ ಅಲ್ಲೇದಲ್ಲೇ ಒಣಗುತ್ತೆ ಅಂತೀಯಲ್ಲ, ಅದಕ್ಕೆ ಫ್ರಿಜ್ ತಗೊಂಬರೋಣ ನಡಿ. ಫ್ರಿಡ್ಜ್ ಅಂತೆ ಸುಮ್ಮನಿರಿ. ಹೊಟ್ಟೆಗಿಟ್ಟಿಲ್ಲ ಅಂದರೆ ಜೊಟ್ಟಿಗೆ ಮಲ್ಗೆ ಹೂವು ಅಂತ ಏನು ಅದೆಲ್ಲ ಯಾಕೆ? ಸುಮ್ಮನಿದ್ ಬಿಡ್ರಿ. ಸುಮ್ಮನೆ ಆ ಸರದು ಸಾಲ ಐತಲ್ಲ ಅದನ್ನೆಲ್ಲ ತೀರಿಸ್ರಿ. ಹೋದ ತಿಂಗಳಿಗೆ ತೀರಿಸ್ದೆ. ಈಗ ಇನ್ನೊಂದು 5,000 ರೂಪಾಯಿ ಇತ್ತು, ಈಗ ಕೊಟ್ಟು ಬಂದೆ. ಸರದ್ದೆಲ್ಲನ ಸಾಲ ತೀರ್ತು ಎಲ್ಲನ. ಇವಾಗ ಮನೆಗೆ ಏನು ಬೇಕು, ನೀನು ಏನೇನು ಬೇಕು ಎಲ್ಲನ ಐಟಮ್ಗಳು ಅದಿಲ್ಲ ಇದಿಲ್ಲ, ಪಡ್ನಂಚಿಲ್ಲ, ದೋಸೆ ತವ ಇಲ್ಲ ಅಂತೀಯಲ್ಲ, ಅದನ್ನೆಲ್ಲ ತಗೊಂಬರೋಣ ನಡಿ. ಮನೆಗೆಲ್ಲ ಫಸ್ಟು ಸಾಮಾನು ಮಾಡ್ಕೊಂಬನ, ಆಮೇಲೆ ದುಡ್ಡು ಕುಡಿಕೊಂಬನ. ಬೇಡ ಸುಮ್ಮನಿರ್ರಿ. ದುಡ್ಡು ಉಳಿಸ್ಕೊಂಬನ. ದುಡ್ಡಿದ್ರೆ ಎಷ್ಟೊತ್ತು ಅವೆಲ್ಲ ಏನು ಲೆಕ್ಕ? ಅಂಥವೆಲ್ಲ ಏನು ಬೇಡ ನಮಗೆ. ಇವಾಗ ಏನು ಮೇಯ್ನು ಆ ಪುಡ್ನಂಚು ಕುಕ್ಕರ್ ಒಂದು 3 ಲೀಟ್ರದ್ದು ಒಂದು ತಗೋಬೇಕು. 3 ಲೀಟ್ರದ್ದು ಒಂದು ತಗೊಂಡ್ರೆ ಸಾಕು. ಒಂದು 15 ಲೀಟ್ರದ್ದು ಒಂದು ತಗೋಬೇಕು. ಯಾವಾಗಾದ್ರೂ ಜಾಸ್ತಿ ಏನಾದರೂ ಮಾಡಿರ್ತೀವಲ್ಲ ಅವಾಗ ಕುಕ್ಕರ್ ತಗೊಂಡ್ರೆ ಸಾಕು. ಬೇಕಾಗಿರೋ ಅಂತ ತಗೊಂಬತ್ತು. ಫ್ರಿಡ್ಜ್ ಏನು ಬೇಡಪ್ಪ. ಸುಮ್ಕಿರಿ, ಏನು ಬೇಡ ಅಂದ್ರೆ ಕಿಚನ್ ತಿಂದ್ರೆ ಇಲ್ಲೋದು ಕಾಯಿಲೆಗಳು. ಸುಮ್ಮನೆ ನಾನು ಕೊಡಿಸ್ತಾ ಇದ್ದೀನಿ ಇಷ್ಟಪಟ್ಟು, ಸರಿನಾ? ಫ್ರಿಡ್ಜ್ ಆಮೇಲೆ ಇವಾಗ ಫ್ರಿಜ್ಜನ್ನು ಟಿ ವಿ ತಗೊಂಬರೋಣ ನಡಿ. ಒಂದು 15,000 ರೂಪಾಯಿದೊಂದು ಗೋಡೆಗೆ ಹಾಕೋದೊಂದು ಟಿ ವಿ, ಒಂದು ಡಬಲ್ ಡೋರಿಂದ ಒಂದು ಫ್ರಿಜ್ಜು. ಸಿಂಗಲ್ ಡೋರಿಂದ ತಗೊಂಡ್ರೆ ಸಾಕು ಅನಿಸುತ್ತೆ ಮನೆಗೆ. ನೋಡೋಣ ನಡಿ. ಮನೆಗೆ ಫಸ್ಟು ಎಲ್ಲ ಇರಬೇಕು. ಏನೂ ಇಲ್ಲ ಅಂದರೆ ಒಬ್ರು ಮನೆಗೆ ಹೋಗೋಕ್ಕಾಗಲ್ಲ. ಎಲ್ಲ ಐಟಮ್ಗಳೂ ಇರಬೇಕು. ಯಾರು ಕೊಡಲ್ಲ. ಹೋದ್ರೆ ಹೆಂಗೆ ಆಡ್ಕೊಂಬ್ತಾರೆ ಗೊತ್ತಾ? ಇವಾಗಿನ ಹೆಂಗಸ್ರು ಮೊದಲಿತ್ತು ಏನಾನ ಇಲ್ಲ ಅಂದರೆ ಹೋಗಿ ಇಸ್ಕೊಂಬರೋದು. ಇವಾಗ ಹಂಗಲ್ಲ, ಆಡ್ಕೊಂಬದು ಜಾಸ್ತಿ. ಅದಕ್ಕೇ ಡಬಲ್ ಡೋರಿಂದ ತಗೊಬಿಡು ಫ್ರಿಡ್ಜ್ ಒಂದೇ ಸತಿ. ಏನಾದರೂ ಕಾಳು ಕಡಿ ಎಲ್ಲ ಇಕ್ಕೆ ಬರ್ತವೆಲ್ಲ, ಕಾಳೆಲ್ಲ ಹುಳ ಆಗ್ತವೆ ಅಂತ ಹೇಳ್ತಿದ್ದಲ್ಲ. ಕಡಲೆಬೇಳೆ ಮೊನ್ನೆ ತಗೊಂಬಂದವು, ಎಲ್ಲ ಹುಳ ಆಗ್ಯವೆ ನೋಡ್ರಿ 2 kg ಅಂತ ಹೇಳಿ ತೋರಿಸ್ತಿದ್ದಲ್ಲ. ಅದಕ್ಕೆ ಅಂಥವೆಲ್ಲ ಇಕ್ಕೆ ಆಗುತ್ತೆ, ಯೂಸ್ ಆಗುತ್ತೆ. ಏನೇ ಆಗಲಿ ತಂದ್ರೆ ವೇಸ್ಟ್ ಆಗಲ್ಲ. ಟಿ ವಿ ಒಂದು 24 ಸಾವಿರ 25 ಸಾವಿರ ಬೀಳುತ್ತೆ ಅನಿಸುತ್ತೆ ಡಬಲ್ ಡೋರಿನ ಫ್ರಿಜ್ಜು. ಅದೊಂದು ಟಿ ವಿ, ಒಂದು ಫ್ರಿಜ್ ತಗೊಂಬರೋಣ ನಡಿ. ಎಲ್ಲ ಇನ್ನೇನು ಮನೆಗೆ ಮಾಡ್ಕೊಂಡ್ರೆ ಸಾಮಾನು ತಗೊಂಬಂದರೆ ಬೇಕಾಗಿರೋದೆಲ್ಲ ತಗೊಳಮ್ಮ ಅಷ್ಟೇ. ಒಂದು ಸತಿ ತಗೊಂಬಂದ್ಬಿಡೋಣ. ಇವಾಗ ಫ್ರಿಜ್ಜು ಟಿ ವಿ ತಗೊಂಬಂದ್ರೆ ಸಾಕು. ಇನ್ನೇನು ಮನೆಗಿನೇನು ಎಲ್ಲ ತಗೊಂಡಿದ್ದೀವಿ ಆಲ್ರೆಡಿ. ಗ್ಯಾಸು, ಕುಕ್ಕರ್ಗಳು, ತಟ್ಟೆಗಳು ಎಲ್ಲ ತಗೊಂಡಿದ್ದೀವಿ. ಅಲ್ಲೇ ಸಣ್ಣ ಸಣ್ಣದ ಪಾತ್ರೆಗಳು ಎಲ್ಲ ತಗೊಂಡಿದ್ದೀವಿ. ಇವಾಗ ಏನು ಬೇಕು ನಿನಗೆ ಅದನ್ನು ತಗೋ. ಇನ್ನೇನು ಮಿಕ್ಸಿ ಅದನ್ನೆಲ್ಲ ತಗೊಂಡಿದ್ದೀವಿ. ಅಮ್ಮಾಯಿ ಕೊಡಿಸಿತ್ತಲ್ಲ ಅವಾಗೆಲ್ಲನ ತಗೊಂಡಿದ್ದೀವಿ. ಅಮ್ಮಾಯಿ ಕೊಟ್ಟಿತ್ತಲ್ಲ ದುಡ್ಡಾಗಿ. ಇನ್ನೇನಿದ್ರು ನೋಡ್ಕ್ಯಾ, ಏನಿದ್ರು ತಗೋ ನೀನು, ಸರಿನಾ? ನಾನು ಕೊಡಿಸ್ತೀನಿ. ಸತಿ ಒಳ್ಳೆ ಸ್ಯಾಲ್ರಿ ಆಯಿತು. ನೀವು ಓ ಟಿ ಮಾಡಿದ್ದಕ್ಕೆ ಚೆನ್ನಾಗೆ ಸ್ಯಾಲ್ರಿ ಆಯಿತು. ಅಕ್ಕ ಫ್ರಿಜ್ ತತ್ತೀರೇನೆ? ನೋಡಮ್ಮ, ನಿಮ್ಮ ಮಾಮೂನ್ ದುಡ್ಡು ಕುಡಿಕಳಪ್ಪ ಅಂದರೆ ಫ್ರಿಜ್ ತತ್ನಿ ಅಂತ ತಾರಾಡ್ದ. ಫ್ರಿಜ್ ಅವೆಲ್ಲ ಯಾಂತಕ್ಕೆ? ಇನ್ನು ಟಿ ವಿ ನನ್ನ ತಂದರೆ ಅಪ್ಪ ಅಮ್ಮಯ್ಯ ನೋಡ್ತಾರೆ. ಇಬ್ರು ಕೆಲ್ಸಕ್ಕೆ ಹೋಗಿ ಬಂದು ನೋಡ್ತಾರೆ. ಅವ್ರಿಗೂ ಒಂಥರ ಬೇಜಾರ. ಟಿ ವಿ ಇದ್ರಿಂದ ನೋಡ್ತಾರೆ. ಟಿ ವಿ ತಗೊಳ್ರಿ, ಫ್ರಿಜ್ ಏನು ಬೇಡ. ಅಯ್ಯೋ, ನಾನು ಕೊಡಿಸ್ತೀನಿ ತಗ. ಈ ಸತಿ ಚೆನ್ನಾಗಿ ಒಳ್ಳೆ ಸ್ಯಾಲ್ರಿ ಆಗೈತೆ. ಹೋದ ತಿಂಗಳದ್ದು ಬೇರೆ ಸ್ವಲ್ಪ ಸಂಬಳ ಉಳಿದಿತ್ತು, ಅದು ಐತೆ. ಅದು ಹಾಕಿ ತಂದು ಬಿಡೋಣ. ಇನ್ನೇನು ಬೇಕಾಗಿರೋದು ಆಮೇಲೆ ತಗೊಂಡ್ರೆ ಆಯಿತು. ಇವಾಗ ಇನ್ನೇನು ಫ್ಯಾನನ್ನು ತಗೊಂಬಂದೆ. ಒಂದು ಫ್ಯಾನೂ ಆಯಿತು, ಒಂದು ಸ್ಟ್ಯಾಂಡ್ ಫ್ಯಾನು. ಇನ್ನೇನು ತಗೊಂಬರೋ ನಡಿ. ಇಷ್ಟಪಟ್ಟು ನಾನು ಕೊಡಿಸ್ತಾ ಇದ್ದೀನಿ. ಬಾ. ಒಬ್ರು ಹೆಣ್ಮಕ್ಳು ಫ್ರಿಜ್ಜು ಟಿ ವಿ ತಗೋಬೇಕಂದ್ರೆ ಭಾಳ ಸಂತೋಷವಾಗಿ ತಗೊಂತಾರೆ. ನೀನು ನೋಡಿದ್ರೆ ಬೇಡ 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 ಅಂತೀಯ. ಬಾ ನಡೀರಿ ಹೋಗೋಣ. ಬತ್ತೆ ಭವ್ಯ ನೀನು? ಅಕ್ಕ ಬರ್ತೀನಿ ನಾನು. ಬೀಗ ಹಾಕೊಂಡು ಹೋಗೋಣ. ಅಪ್ಪ ಅಮ್ಮ ಬರ್ತಾರೆ, ಎಲ್ಲ ಹೊಲ್ತಕ್ಕೆ ಹೋಗ್ಯವ್ರೆ, ಬರ್ತಾರೆ. ಬಾ, ನಾನು ಬರ್ತೀನಿ ಅಕ್ಕ ಫ್ರಿಜ್ ತಗೊಂಬಕ್ಕೆ. ಸರಿ ಆಯ್ತು ನಡಿ. ಅಯ್ಯೋ, ಜನ ಹೊಟ್ಟೆ ಹುರ್ಕೊಂತಾರೆ. ಇಲ್ಲಿದ್ದು ಬೇಡ. ಫ್ರಿಜ್ ತಂದ್ಬಿಟ್ರೆ ಅಯ್ಯೋ ಏನು ಇಲ್ಲ ಇಲ್ಲ ಅಂತಲೇ ಮಾಡ್ಕೊಂಡ್ಲು ಎಲ್ಲನ ಅಂತ ಹೊಟ್ಟೆ ಹುರ್ಕೊಂತಾರೆ. ಹುರ್ಕೊಂಬ್ಲೇಳು ಬಾ. ನಮ್ಮ ದುಡ್ಡು, ನಮ್ಮ ಕಾಸು, ನಮ್ಮ ಮನೆಗೆ ಏನು ಬೇಕಾದನ್ನು ತಗೋಬೇಕು ಅಷ್ಟೇ. ಒಬ್ರು ಹುರ್ಕೊಂತಾರೆ, ಒಬ್ರು ಆಡ್ಕೊಂತಾರೆ. ಅದೆಲ್ಲ ನಾವು ತಲೆ ಕೆಡಿಸ್ಕೊಬಾರ್ದು. ಬಾ ಹೋಗೋಣ. ನನಗೇನೋ ಫ್ರಿಜ್ ತರೋದು ಇಷ್ಟನೇ ಇಲ್ಲಪ್ಪ. ಅದೇ ದುಡ್ಡು ಇದ್ದಿದ್ರೆ ಏನ್ಕನ ಆಗೋದು ಅನಿಸುತ್ತೆ. ನಾನು ಇಷ್ಟಪಟ್ಟು ಕೊಡಿಸ್ತಾ ಇರಬೇಕಾದ್ರೆ ಖುಷಿಯಿಂದ ತಗೊಂಬತ್ ಕಲಿ ನೀನು ಅಷ್ಟೇ. ಸುಮ್ಮನೆ ಮಾತಾಡ್ಬೇಡ. ಎಲ್ಲ ನಾವು ಅಷ್ಟೊತ್ತಿಗೆಲ್ಲ ಬೆಳ್ಳುಳ್ಳಿ ಎಲ್ಲ ಸುಲ್ದಿಕ್ಕೊಂಡ್ರೆ ನಿಮ್ಮ ಮಾಮ ತರುತ್ತೆ. ಎಲ್ಲ ತಂದಿದ ತಕ್ಷಣ ಎಲ್ಲ ರೆಡಿ ಮಾಡ್ಕೊಬಿಡ್ಬೋದು. ಎಲ್ಲ ರೆಡಿ ಮಾಡ್ಕೊಂಬನ. ಏನೇ ಅಂದರು ಅಕ್ಕ ತಂಗಿಯವ್ರು ಮಾತಾಡ್ಕೊಂಡು ಚೆನ್ನಾಗಿದ್ರೆ ಅಲ್ವೇ ನನಗೊಂಥರ ಬಲ್ ಬೇಜಾರಾಗೋದು. ಚೆನ್ನಾಗಿರ್ಬೇಕಮ್ಮ. ಇಲ್ಲೋಡು, ಭೂಮಿನೇ ಆಗಲಿ ಸದ್ರೆ ತಗೊಂತಾಳೆ. ನಾವು ಅಕ್ಕ ತಂಗಿಯವರು ಚೆನ್ನಾಗಿದ್ರೇನೆ ನಿನ್ನ ಗಂಡನೂ ಸದ್ರೆ ತಗೊಂತಾನೆ, ನಿಮ್ಮ ಅತ್ತೆ ಮಾವ ಎಲ್ಲರೂ ಸದ್ರೆ ತಗೊಂತಾರೆ. ಇಲ್ಲ ಅಕ್ಕ ಬತ್ತಾಳಪ್ಪ, ಅಂತಾಳಪ್ಪ, ಬೈತಾಳಪ್ಪ. ಎಷ್ಟೇ ಅಂದ್ರೂ ಅವಳನ್ನ ನಿನ್ನ ಸ್ವಂತ ಅಕ್ಕ ಅಂತ ತಿಳ್ಕೊಳಕ್ಕಾಗಲ್ಲ.
ಒಡ ಹುಡ್ತಾರೆ ಬೇರೆ, ಬೇರೆಯವ್ರ ಅಲೆ ಬೇರೆಯವ್ರೆ. ಯಾರೇ ಬೇರೆಯವ್ರನ್ನ ಅಣ್ಣ ಅಂತಲೂ ತಿಳ್ಕೊಮಕ್ಕಾಗಲ್ಲ, ತಮ್ಮ ಅಂತಲೂ ತಿಳ್ಕೊಮಕ್ಕಾಗಲ್ಲ. ಏನೋ ಅಂದ್ಕೋಬೋದು, ಅಷ್ಟು ಬಿಟ್ಟರೆ ಅದು ಒಂದೇ ಹೊಟ್ಟೆಲಿ ಊಟ ಒಂಥರ ಬರೋದಿಲ್ಲ. ಅದು ಆಲೇನೆ ಅದು ಅವ್ರು ಬೇರೆ ಇವ್ರು ಬೇರೆ, ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂತ ಅಲೆ ಭೇದ ಭಾವ ಬಂದ್ಬಿಡುತ್ತೆ. ಅದಕ್ಕಾಗಿನ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಆರಾಮಾಗೆ ಇರು ಅಷ್ಟೇ. ನಾವು ಯಾರೆದ್ರಿಗೂ ಸದ್ರ ಆಗ್ಬಾರ್ದು. ಭೂಮಿನೇ ನಾಳೆ ಹೊತ್ನಾಗ ಇವಾಗ ಚೆನ್ನಾಗಿದ್ರೆ ಕಾಣಿಸಲ್ಲ, ನಾಳೆ ಹೊತ್ನಾಗ ಏನಾದರೂ ಮಾತು ಬರುತ್ತಲ್ಲ ಅವಾಗ ಮಾತಾಡ್ತಾಳೆ, ಅಯ್ಯೋ ನಿಮ್ಮ ಅಕ್ಕನೇ ಮಾತಾಡ್ಸಲ್ಲ ನಿನ್ನ ಅಂತಾಳೆ. ಅವಾಗ ಅನ್ನಿಸ್ಕೋಬೇಕಾಗುತ್ತೆ. ಇವಾಗ ನಮ್ಮ ಅತ್ತೆನೇ ಎಂಬ್ತಿರ್ಲಿಲ್ಲ, ನಿನ್ನ ತಂಗಿನೇ ಮಾತಾಡ್ಸಲ್ಲ ಕಣೆ ಅಂತೇಳಿ ನಮ್ಮ ಅತ್ತೆನೇ ಎಂಬ್ತಾ ಇತ್ತಲ್ಲ, ಆಗ ಹಂಗೆ ಈ ಭೂಮಿ ಅಕ್ಕ ಒಪ್ಕೊಂಡಿದ್ಕೇನೆ ಈ ಅಪ್ಪ ಮಾತಾಡ್ಸು ಅಂತ ಹೇಳಿದ್ದು. ಇಲ್ಲಾಂದ್ರೆ ಆ ಅಕ್ಕ ಒಪ್ಕೊಂಬಿಲ್ಲ ಅಂದರೆ ಈ ಅಪ್ಪ ಒಪ್ಕೊಂತಿರ್ಲಿಲ್ಲ. ಎಲ್ಲದಕ್ಕೂ ಆ ಅಕ್ಕ ಹೇಳ್ದಂಗೆ ಮತ್ತೆ ಎಲ್ಲ ಅವಳು ಹೇಳ್ದಂಗೆ ಕೆಲಸ ಕೊಡ್ಸವಳೆ ಅಂತೇಳಿ ಎಲ್ಲ ಅವಳು ಹೇಳ್ದಂಗೆ ಕೇಳಬೇಕು. ಏನು ಮಾಡೋಕ್ಕಾಗುತ್ತೆ, ಒಂದೆರಡು ದಿವಸ ಕೇಳಬೇಕಮ್ಮ. ನಮಗೆ ಕೆಲಸ ಆಗಬೇಕಂದ್ರೆ ಯಾರಿಗನಾತು ಮಾಸ್ಕ ಹೊಡ್ಕೊಂಡು ಇಟ್ಕೊಂಡು ನಮ್ಮ ಕೆಲಸ ಆಗೋದು ನೋಡ್ಕೋಬೇಕಷ್ಟೇ. ಏನು ಮಾಡೋಕ್ಕಾಗುತ್ತೆ, ಹೆಂಗೋ ಬಿಡು ಕೆಲಸ ಸಿಕ್ತು ನಿನಗೆ, ಗೌರ್ಮೆಂಟ್ ಕೆಲಸ. ಹೆಂಗೋ ನನ್ನ ತಂಗಿಗಾದರೂ ಸಿಕ್ತಲ್ಲ ಅಂತ ನನಗೆ ಅದೇ ಸಂತೋಷ. ನಾನು ಅವಾಗ ಸುಮ್ಮನೆ ನಿನಗೆ ಕೊಡಿಸ್ಲಿ ಎಂಬ ಇದ್ರ ಮೇಲೇ ಸುಮ್ಮನೆ ನನಗೂ ನಿನಗೂ ಆಗಲ್ಲ ಎಂಬ ಥರ ನಾನು ಹೋಗಿ ನಾನು ಕೇಳಿದ್ದು. ನನ್ನ ಮೇಲೂ ಸಿಟ್ಟಿ ನಿನಗೆ ಕೊಡಿಸ್ತಾಳೆ ಎಂಬುದು ಗೊತ್ತಿತ್ತು ನನಗೆ. ಅದಕ್ಕೇ ನಾನು ಈ ಥರ ನಾಟಕ ಮಾಡಿದ್ದು. ಅವಾಗ ನನ್ನ ಮೇಲೂ ಸಿಟ್ಟಿಗೆ ನಿನಗೆ ಕೊಡಿಸ್ತಾಳೆ ಎಂಬುದು ಗೊತ್ತಿತ್ತು. ಅದಕ್ಕೆ ನನಗೆ ಕೊಡಿಸ್ಭೂಮಿ ಅವಳಿಗೆ ಕೊಡಿಸ್ಬೇಡ ಅಂತೇಳಿ ನಾವು ಹೋಗಿ ಸುಮ್ಮನೆ ಇದು ಮಾಡಿದ್ದು. ಇವಾಗ ಬೇರೆಯವ್ರಿಗೆ ಕೊಡಿಸ್ಬಿಡೋಳ ಕೆಲಸನ. ಸುಮ್ಮನೆ ಊರಾಗ ಯಾರಿಗಾದ್ರೂ ಬೇರೆಯವ್ರಿಗೆ ಕೊಡಿಸಾಳು. ನನ್ನ ಮೇಲೂ ಸಿಟ್ಟಿ ನಿನಗೆ ಕೊಡಿಸಿಲ್ಲ ಬಿಡು, ನಾನು ತಂಡ್ರೆ ಬೇರೆ ಅಲ್ಲ, ನನ್ನ ತಂಗಿ ತಂಡ್ರೆ ಬೇರೆ ಅಲ್ಲ ಅಂತೇಳಿ ನನಗೆ ಅವಾಗ ಒಂದು ಸ್ವಲ್ಪ ನಿನಗೆ ಕೆಲಸ ಸಿಕ್ಕೈತೆ ಎಂಬುದು ಗೊತ್ತಾಯ್ತು. ಆವಾಗ ಒಂದು ಸ್ವಲ್ಪ ನನಗೆ ಸಮಾಧಾನ ಆದಂಗೆ ಆಯಿತು. ಗೊತ್ತೇ ನಾನು ಅದಕ್ಕೆ ಮತ್ತೆ ಹಂಗೆ ಮಾತಾಡಿದ್ದು, ಹಂಗೆ ಹೇಳಿದ್ದು. ನೀನು ಯಾಕೆ ಅನ್ಕೊಂಡೆ ನೋಡಿ ನಮ್ಮ ಅಕ್ಕ ಒಟ್ಟು ಹುರ್ಕೊಂತಾಳೆ ಅಂತ ಅನ್ಕೊಂಡಿದ್ಯಲ್ವೇ ನೀನು? ನಾನು ಹಂಗೆ ಅಂದ್ಕೊಂಡಿದ್ದೆ. ನಮ್ಮ ಅಕ್ಕ ಏನಪ್ಪ ಇದು ಹಿಂಗೆ ಆಡ್ತಾಳೆ, ಅಯ್ಯೋ ದೇವ್ರೆ ಯಾಕೆ ಹಿಂಗೆ ಮಾತಾಡ್ತಾಳೆ, ಯಾಕೆ ಹಿಂಗೆ ಆಡ್ತಾಳಪ್ಪ ನಮ್ಮ ಅಕ್ಕಯ್ಯ, ನನ್ನ ಮೇಲೆ ಎಷ್ಟು ಆಸೆ ಇತ್ತು, ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ ಅಂದ್ಕೊಂಡೆ. ಆದ್ರೆ ನೀನು ಇದಕ್ಕೆ ಹಿಂಗೆ ಮಾಡಿದ್ಯಲ್ವೇ, ನಾನು ಯಾಕಪ್ಪ ನಮ್ಮ ಅಕ್ಕ ಹಿಂಗೆ ಅನ್ಕೊಂತಿದ್ದೆ. ನಾನು ನಿನಗೆ ಸಿಗಲಿ ಅಂತಲೇ ಮಾಡಿದ್ದು. ನನ್ನ ತಂಗಿ ಒಳ್ಳೇದೀಗ ನಮ್ಮ ಮನಸ್ಸಿನಾಗ ಎಷ್ಟೇ ಜಗಳ ಆಡಲಿ ನನ್ನ ತಂಗಿ ಎಂಬುದಿದ್ದೇ ಇರುತ್ತೆ. ಆ ಬಾಂಧವ್ಯನ ಯಾರ ಕೈಲಿಂದಲೂ ದೂರ ಮಾಡೋಕ್ಕಾಗಲ್ಲ. ನಾನು ಸುಮ್ಮನೆ ಹಂಗೆ ಆಡಿದ್ದಷ್ಟೇ. ತಲೆ ಕೆಡಿಸ್ಕೋಬೇಡ. ಈಗ ನಾವಿಬ್ಬರು ಒಳಗೊಳಗೆ ನಾವು ಚೆನ್ನಾಗಿರ್ಬೇಕು. ಆ ಭೂಮಿ ಹತ್ರ ಹೆಂಗಿರ್ಬೇಕು, ನಾವು ಹೆಂಗಿರ್ಬೇಕು ಹಂಗಿರ್ಬೇಕು ಅಷ್ಟೇ. ಎಷ್ಟಾನ ಅತಿ ಆಗಕ್ಕೆ ಹೋಗ್ಬಾರ್ದು. ಯಾವುದೋ ಅತಿ ಆದರೆ ಅಮೃತನೂ ವಿಷ ಅಂತಾರಲ್ಲ, ಆಗ ಹಂಗೆ ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರ್ಬೇಕು. ಆ ಭೂಮಿ ಹತ್ರನೂ ಎಷ್ಟಾನ ಆಡಕ್ಕೆ ಹೋಗ್ಬೇಡ. ಇನ್ನೇನು ಕೆಲಸ ಸಿಕ್ಕೈತೆ, ಇನ್ನೇನು ನೀನು ಆರಾಮಾಗಿದೆಯಾ, ನಿನ್ನ ಗಂಡನ ಒಳ್ಳೆ ಕೆಲಸಕ್ಕೆ ಹೋಗ್ತಾನೆ, ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು. ಅವಳೇ ನೀನೀಗ ಅವಳು ಭೂಮಿ ಏನು ಕೆಲಸ ಕೊಡಿಸಿದ್ರು ಇವಾಗ ಅವಳ ಮನೆಯಿಂದ ಏನಾರ ಸಂಬಳ ತಂದು ಕೊಡ್ತಾಳೆ ನಮ್ಮ? ಏನಿಲ್ಲ. ಅವಳು ಗೌರ್ಮೆಂಟ್ ನೀನು ಕೆಲಸ ಮಾಡ್ತೀಯ, ಗೌರ್ಮೆಂಟಿಂದ ಸಂಬಳ ಬರುತ್ತೆ, ಅಷ್ಟು ಬಿಟ್ಟರೆ ಅವಳೇನೇನು ನಿನಗೇನೇನು ಮಾಡಿಲ್ಲ. ಅದೇನೆ ಅಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕಮ್ಮ. ಅವಳೇನು ಕೆಲಸ ಕೊಡಿಸಿದ್ಲು, ಏನು ಅವಳೇನು ಬೀಳಪ್ಪ ಕೈಯಿಂದ ಸಂಬಳ ಕೊಡ್ತಾಳೆ ಅಂಬೋದಾದರೆ ಒಂದು ಏನು ಹಂಗೆ ಭೂಮಿ ಕೆಲಸ ಕೊಡಿಸಿದ್ಲು ಅಂತ ಹೇಳ್ತಿರ್ತಾರೆ ಹೊರಗೆಲ್ಲ. ಯಾತು ಜಾಸ್ತಿ ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಇಲ್ಲ ಕಣಕ್ಕ, ನಾನೇನು ಅಷ್ಟೊಂದು ಯಾತು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಏನು ಗೊತ್ತಾ ಅಯ್ಯಪ್ಪ, ಮಾತಾಡ್ಸ್ಕೊಂಡು ಚೆನ್ನಾಗಿರೋ ಅಂತ ನಿಮ್ಮ ಅಕ್ಕಯ್ಯನ ಅಂತಲ್ಲ, ನನಗೆ ಅದೇ ಸಾಕು. ಹೆಂಗೆ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ, ಯಾತು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನನ್ನ ತಂಗಿ ಕೆಲಸ ಕೊಡಿಸ್ಲಿ ಅಂತಲೇ ನಾನು ಅವಾಗ ನನಗೆ ಕೊಡಿಸು ಅಂತ ಕೇಳಿ ನನ್ನ ಮೇಲೂ ಸಿಟ್ಟಿಗೆ ನನ್ನ ತಂಗಿ ಕೊಡಿಸ್ತಾಳೆ ಅಂತ. ಇವಾಗ ಕೆಲಸ ಸಿಕ್ತಲ್ಲ, ಅಷ್ಟೇ. ನೀನು ಭೂಮಿ ಕೊಡಿಸ್ಬಿಟ್ಲು ನನ್ನ ತಂಗಿ ಕೆಲಸನ. ಹೆಂಗೋ ನನ್ನ ತಂಗಿಗೆ ಕೆಲಸ ಸಿಕ್ಕಿರೋ ಒಂದೇ, ನಾನೇ ಸಿಕ್ಕಿದ್ರು ಒಂದೇ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು. ಹೋದ್ರಾ